ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅನಿತಾ ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಅಂತವ್ರುಗಳಿಗಂತೂ ಒಂದು ಭರ್ಜರಿ ಗುಡ್ ನ್ಯೂಸ್ ನ ನಮ್ಮ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿದ್ದಾರೆ. ಸೊ ಏನು ಅದು ಯುಗಾದಿ ಹಬ್ಬದೊಳಗಡೆ ಹಂಗಾದ್ರೆ ನಿಮಗೆ ಗುಡ್ ನ್ಯೂಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಅದ್ರ ಜೊತೆಗೆ 8 ಗ್ರಾಮ್ ಚಿನ್ನ ಕೂಡ ಸಿಗ್ತಾ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಅದು ನಮ್ಮ ಒಂದು ರಾಜ್ಯದಲ್ಲ, ಬೇರೆ ಹಾಗಾದ್ರೆ ಎಲ್ಲಿ ಈ ತರ ಚಿನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಏನಾದ್ರೂ ಬರುತ್ತಾ ಮುಂದೆ ಗ್ಯಾರಂಟಿ ಘೋಷಣೆ ಆಗತ್ತಾ ಈ ತರ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡುವ. ಓಕೆನಾ? ಅಂಡ್ ಈ ಗವರ್ನಮೆಂಟ್ ಸ್ಕೀಮ್ಸ್ ಬಗ್ಗೆ ಹೊರತುಪಡಿಸಿ ಇನ್ ಮುಂದೆ ನನ್ನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಮೋಟಿವೇಶನ್ ಸಿಗೋ ತರ, ಸೊ ಏನಾದ್ರೂ ಒಂದು ಭಾವನೆಗಳು ಅಂದ್ರೆ ನಮ್ ಗಂಡ ಹೆಂಡತಿ ಬಗ್ಗೆ ಆಗಿರ್ಬೋದು, ಅಪ್ಪ ಅಮ್ಮನ ಬಗ್ಗೆ ಆಗಿರ್ಬೋದು, ಅತ್ತೆ ಸೊಸೆ ಬಗ್ಗೆ ಆಗಿರ್ಬೋದು, ಸೊ ಈ ರೀತಿ ಮಾತಾಡುವ ಇನ್ ಮುಂದೆ ಅಂತ ಹೇಳಿದ್ದೆ. ಹಾಗೆ ಕಳೆದ ವಿಡಿಯೋದಲ್ಲಿ ನಾನು ತಾಯಿ ಬಗ್ಗೆ ಮಾತಾಡಿದ್ದೆ. ಅಂದ್ರೆ ಮಗ ಸೊಸೆನೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇರ್ತಾರೆ, ತಾಯಿನ ವೃದ್ಧಾಶ್ರಮಕ್ಕೆ ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡ್ತಾ ಇರೋ ಇಂಗ್ಲಿಷ್ ಪದ ಅವ್ರಿಗೆ ಗೊತ್ತೇ ಆಗ್ತಾ ಇರಲ್ಲ. ನನ್ನನ್ನೇ ವೃದ್ಧಾಶ್ರಮಕ್ಕೆ ಕಳಿಸ್ಬೇಕು ಅಂದ್ಬಿಟ್ಟು ಇವ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದಾರೆ ಅಂತ ಗೊತ್ತಿಲ್ಲದೆ ಆ ತಾಯಿ ಒಳೊಳಗಡೆನೆ ಖುಷಿ ಪಡ್ತಾ ಇರ್ತಾರೆ, ನನ್ನ ಮಗ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದ್ದಾನಪ್ಪ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ನಾವು ಸಂಭಾಷಣೆಯನ್ನ ಮಾಡಿದ್ವಿ. ಹೌದಾ? ಆ ಒಂದು ವಿಷಯವನ್ನ ನೀವು ಕೇಳ್ಪಟ್ಟು ತುಂಬಾ ಜನ ಒಳ್ಳೆ ಕಮೆಂಟ್ ಕೂಡ ಹಾಕಿದ್ರಿ. ಹೌದು ಅನಿತಾ, ನಾವು ಏಜ್ ಆಗಿರೋರ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಒಂದು ಒಳ್ಳೆ ಮಾತಾಡಿದ್ರಿ ನೀವು ಇವತ್ತು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇನ್ನ ಕೂಡ ಬೇರೆ ರೀತಿನಲ್ಲೂ ಕಮೆಂಟ್ ಹಾಕಿದ್ದಾರೆ ಎಷ್ಟೋ ಜನ. ಅನಿತಾ, ತಾಯಿ ತಂದೆ ಬಗ್ಗೆ ಏನೋ ಹೋಗ್ಲಿ ಹೇಳ್ಬಿಟ್ರಿ, ಸೊ ಮಗ ಸೊಸೆಂದೇ ತಪ್ಪು ಅನ್ನೋ ರೀತಿ ನೀವು ಹೇಳಿದ್ರಿ ಅಲ್ವಾ. ಆದ್ರೆ ಎತ್ತ ತಂದೆ ತಾಯಿಗಳು ಕೂಡ ಸೊ ಮಗನ್ನೇ ನನ್ನ ಸ್ವಂತ ಮಗನೇ ಅಲ್ಲ ಅಂತ ಹೇಳ್ಬಿಟ್ಟು ಆಸ್ತಿನೆಲ್ಲ ಬರ್ಸ್ಕೊಂಡ್ಬಿಟ್ಟು ಬೀದಿಗೆ ಬಿಡ್ತಾರಲ್ಲ. ಸೊ ಅವಾಗ ನಾವು ಬೇರೆ ಹೋಗದೆ ಇನ್ನೇನು ಅವ್ರ ಜೊತೆನೆ ಇರಕ್ಕಾಗತ್ತಾ? ಅಂತವ್ರುಗಳಿಗೆ ಹಾಗಾದ್ರೆ ತಂದೆ ತಾಯಿಗೆ ನೀವು ಏನ್ ಹೇಳ್ತೀರಾ? ನೀವು ತಂದೆ ತಾಯಿ ಆತರ ಇರಲ್ಲ ಅಂತ ಹೇಳೋ ಮಾತು ಸುಳ್ಳು. ಸೊ ಈ ರೀತಿಯಾಗೂ ಕೂಡ ಕಮೆಂಟ್ ಮಾಡಿದ್ರಿ. ಹಾಗೆ ಇನ್ನ ಮೇ ಬಿ ಸೊಸೆ ಅಂದಿರು ಕೂಡ ಕೆಲವೊಂದಿಷ್ಟು ಜನ ಕಮೆಂಟ್ ಹಾಕಿದ್ರು. ಅನಿತಾ, ಈಗ ಮನೆಯಲ್ಲಿ ಒಂದು ಸಂಸಾರ ಶುರುವಾಗಿರುತ್ತೆ ನಮ್ದು ಮದ್ವೆ ಆಗಿ ಅಂತ ಹೇಳಿದ್ರೆ, ಆ ಮನೆಯಲ್ಲಿ ಕೇವಲ ಅತ್ತೆದೇ ದರ್ಬಾರು ನಡಿಬೇಕು, ಅಥವಾ ಅತ್ತೆಗೆ ಒಬ್ರು ಮಗಳು ಇರ್ತಾರಲ್ವಾ, ಅಂದ್ರೆ ನನ್ನ ನಾದ್ನಿ ಇರ್ತಾರಲ್ವಾ, ಅವ್ರದೇ ಮನೆಯಲ್ಲಿ ನಡಿಬೇಕು ಅಂತ ಅಂದ್ರೆ, ಸೊ ನಾವು ಬೇರೆ ಹೋಗದೆ ಅವ್ರ ಸೇವೆ ಮಾಡ್ಕೊಂಡು ನಾವು ಅಲ್ಲೇ ಕುತ್ಕೊಳಕ್ ಆಗತ್ತಾ? ಅದ್ರ ಬಗ್ಗೆ ನೀವು ಅತ್ತೆ ಮಾವನ್ ಬಗ್ಗೆ ಹಂಗಾದ್ರೆ ಏನ್ ಹೇಳ್ತೀರಾ? ಸೊ ಇಲ್ಲಿ ಮಾವಂದು ಪಾಯಿಂಟ್ ಬರೋದೇ ಇಲ್ಲ ಬಿಡಿ, ಕೇವಲ ಅತ್ತೆ ಬಗ್ಗೆನೇ ಆಗಿರುತ್ತೆ ಯಾವಾಗ್ಲೂ. ಸೊ ಇದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನನ್ನ ಮನಸ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ಮಾತಾಡೋದೆ ಅತ್ತೆ ಅವ್ರ ಬಗ್ಗೆ. ನಾಳೆ ಮುಂಚೆ ನಾವು ಕೂಡ ಇವತ್ತು ತಾಯಿ ಆಗಿದೀವಿ ಅಂದ್ರೆ ನಾಳೆ ನಾವು ಅತ್ತೆ ಆಗ್ತೀವಿ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಕಂಪ್ಲೀಟ್ ವಿಡಿಯೋನ ನೋಡಿ, ನಾನ್ ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಅಥವಾ ನೀವು ತಪ್ಪು ಮಾಡಿ ತಪ್ಪು ಅಂತ ಕಮೆಂಟ್ ಮಾಡಿ. ಇಲ್ಲ ನಾನ್ ಮಾತಾಡಿದ್ ಸರಿ ಅಂತ ಅನ್ಸಿದ್ರೆ ಎಷ್ಟೋ ಜನಗಳು ಇದರಿಂದ ಇನ್ಸ್ಪೈರ್ ಆಗಿ ಸೊ ಅವರ ಒಂದು ಜೀವನದ ಶೈಲಿಯನ್ನ ಮೇ ಬಿ ಬದಲಾಯಿಸ್ಕೋಬಹುದು. ಓಕೆನಾ? ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನಲ್ಲಿ ಏನಪ್ಪಾ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳೋದಾದ್ರೆ, ಕಳೆದ 4 ದಿನದ ಹಿಂದೆ ನಿಮಗೆ ಗೊತ್ತಾಯ್ತು 27ನೇ ಕಂತಿನ ಹಣ ಈಗ ಆಲ್ರೆಡಿ ರಿಲೀಸ್ ಆಗಿದೆ ಅನ್ಬಿಟ್ಟು ನಾನೇ ವಿಡಿಯೋ ಮಾಡಿದ್ದೆ. ಸೊ ನಿನ್ನೆ ಮೊನ್ನೆನೂ ಕೂಡ ಸಾಕಷ್ಟು ಜಿಲ್ಲೆ ಸ್ಪೀಡ್ ಅಪ್ ಆಗಿದೆ. ಓಕೆನಾ? ಎಲ್ಲಾ ಜಿಲ್ಲೆಯ ಜನಗಳಿಗೂ ಕೂಡ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಇವಾಗ ಆಗ್ತಾ ಇದ್ದಾರೆ. ಪ್ರತಿ ಸರಿ ಮೈಸೂರು ಅವ್ರದ್ದು ಕಂಪ್ಲೇಂಟ್ ಇರ್ತಾ ಇತ್ತು, ಅನಿತಾ ಮೈಸೂರು ಜಿಲ್ಲೆಗೆ ಮಾತ್ರ ಯಾಕೆ ಹಾಕೋದಿಲ್ಲ ಅನ್ಬಿಟ್ಟು. ಸೊ ವರಿ ಮಾಡ್ಕೋಬೇಡಿ, ಮೈಸೂರು ಜಿಲ್ಲೆಗೂ ಕೂಡ ಮೊನ್ನೆಯಿಂದಾನೇ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಹಾಕ್ಲಿಕ್ಕೆ. ಓಕೆನಾ? ಸೊ ಇದು ಮೈಸೂರು ಅಂತ ಮಾತ್ರ ಬರೋದಿಲ್ಲ, ನೀವು ಬೆಂಗಳೂರಾಗಿರ್ಲಿ, ಹಾಸನ್, ಮೈಸೂರು, ಗದಗ ಅಥವಾ ಧಾರವಾಡ, ಹುಬ್ಳಿ, ನೀವು ಯಾವ ಕಡೆನಾದ್ರೂ ಆಗಿರಿ. ಯಾಕೆಂದ್ರೆ ಇಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ ನೋಡಿ. ಹಾಗಾಗಿ ಯುಗಾದಿ ಹಬ್ಬದ್ರೊಳಗಾಗಿ ಎಲ್ಲಾ ಜಿಲ್ಲೆಯ ಜನಗಳಿಗೂ ಕೂಡ 27ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಬಾರಿ ಬೇಗ ಸ್ಪೀಡ್ ಅಪ್ ಆಗಿದೆ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತಿಳಿದು ಬಂದಿರುವಂತದ್ದು. ಸೊ ಇದೇ ನಿಮ್ಗೆ ಗುಡ್ ನ್ಯೂಸ್. ಯಾಕೆಂದ್ರೆ ಪ್ರತಿ ತಿಂಗಳಲ್ಲಿ ಪ್ರತಿ ಒಂದು ಕಂತು ಬರ್ಬೇಕಾಗಿದ್ರೆ ಏನಾಗೋದು ಹೇಳಿ, 3 ಕಂತಲ್ಲಿ ಅವರು ಡಿವೈಡ್ ಮಾಡ್ತಾ ಇದ್ರು. ಸೊ ಮೊದಲನೇ ವಾರ ಅಂತ ಬಂದಾಗ ಏನೋ 20 ಲಕ್ಷ ಜನಗಳಿಗೆ ಹಾಕ್ತಾ ಇದ್ರು. ಇನ್ನು ಉಳಿದಿರೋರೆಲ್ಲ ಒಂದು ತಿಂಗಳಾದ್ರೂ ನೀವು ಕಾಯ್ಕೊಂಡು ಕುತ್ಕೋತಾ ಇದ್ರಿ, ಅಯ್ಯೋ ನಮ್ಗೆ ಇನ್ನು 2ನೇ ಹಂತದಲ್ಲಿ ಬರುತ್ತಂತೆ, 3ನೇ ಹಂತದಲ್ಲಿ ಬರುತ್ತಂತೆ ಅನ್ಬಿಟ್ಟು. ಬಟ್ ಈ ಸಲ ಹಂಗಾಗೋದಿಲ್ಲ. ಓಕೆನಾ? ಸೊ ಯುಗಾದಿ ಅನ್ನೋದು ನಮ್ಗೊಂಥರ ಹೊಸ ವರ್ಷ ಇದ್ದಂಗಲ್ವಾ ನಮ್ಮ ಹಿಂದೂಗಳಿಗೆ. ಹಾಗಾಗಿ ಹಬ್ಬ ಮಾಡ್ಲಿಕ್ಕೆ, ಆಚರಣೆಗೆ ಅವ್ರಿಗೆ ದುಡ್ಡು ಬೇಕಲ್ವಾ ಅಂತ ಹೇಳ್ಬಿಟ್ಟು ಸೊ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿ ಇದನ್ನ ಪುಷಪ್ ಮಾಡಿಸಿರುವಂತದ್ದು. ಹಾಗಾಗಿ ಹಬ್ಬದೊಳಗಾಗಿ ಇನ್ನು ಇವತ್ತಿನವರೆಗೂ ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಹಾಕ್ತಿದ್ದೀರಾ 27ನೇ ಕಂತು, ಹಬ್ಬ ಅಂದ್ರೆ ನಿಮ್ಗೆ 19ನೇ ತಾರೀಕಲ್ಲ, ಇನ್ನು ಒಂದು 16-17ನೇ ತಾರೀಕಷ್ಟರಲ್ಲಿ, ಅಂದ್ರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಇನ್ನೊಂದು 3-4 ದಿನದೊಳಗಡೆ ಕಂಪ್ಲೀಟ್ ಆಗಿ ಎಲ್ಲರ ಖಾತೆಗೆ ಖಂಡಿತವಾಗ್ಲೂ 27ನೇ ಕಂತು ಜಮೆ ಆಗೇ ಆಗತ್ತೆ. ಓಕೆನಾ? ಅಂಡ್ ಬಂದಿರೋರೆಲ್ಲರೂ ಈಗ ಆಲ್ರೆಡಿ ಕಮೆಂಟ್ ಹಾಕಿದ್ರಿ, ತುಂಬಾನೇ ಖುಷಿ ಆಯ್ತು. ಸೊ ಹಬ್ಬನ ಚೆನ್ನಾಗಿ ಆಚರಿಸಿ, ಅಂದ್ರೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ವಿಶ್ ಯು ಹ್ಯಾಪಿ ಯುಗಾದಿ ಫೆಸ್ಟಿವಲ್. ಎಲ್ರಿಗೂ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ. ಆಯ್ತಾ? ಸೊ ನೆಕ್ಸ್ಟ್ ನೋಡೋದಾದ್ರೆ
ಇದು 8 ಗ್ರಾಮ್ ಚಿನ್ನ ಹೇಳಿದ್ರಲ್ಲ ಅನಿತಾ, ಎಲ್ಲಿ ಅಂತ ಕೇಳೋದಾದ್ರೆ, ಸೊ ಇದು ನಮ್ಮ ಪಕ್ಕದ ರಾಜ್ಯದಲ್ಲಿ ಅಂದ್ರೆ ತಮಿಳ್ನಾಡಿನಲ್ಲಿ ಸೊ ಇದೇ ರೀತಿ ಗ್ಯಾರಂಟಿ ಘೋಷಣೆ ಆಗ್ತಾ ಇದೆ. ಇವಾಗ ಇನ್ನೇನು ಎಲೆಕ್ಷನ್ ಅಲ್ಲಿ ಹತ್ರ ಬರ್ತಾ ಇದೆ ಅಲ್ವಾ, ಸೊ ಹಂಗಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಸೇಮ್ ಟು ಸೇಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಗೆ ಗ್ಯಾರಂಟಿ 5 ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು, ಅಂದ್ರೆ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಅಥವಾ ಉಚಿತ, ಅದೇ ಶಕ್ತಿ ಅಂದ್ರೆ ಉಚಿತ ಬಸ್ ಪ್ರಯಾಣ ಅಲ್ವಾ, ಅನ್ನಭಾಗ್ಯ ಯೋಜನೆ ಅಂತ ಹೇಳ್ಬಿಟ್ಟು, ಅದೇ ರೀತಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿ ತಿಂಗಳು 2,500 ರೂಪಾಯಿ ಕೊಡ್ತಾರೆ. ಅಂದ್ರೆ ಮಾಸಿಕವಾಗಿ ಮಹಿಳೆಯರಿಗೆ 2,500 ರೂಪಾಯಿ. ನಮ್ಮ ಒಂದು ರಾಜ್ಯದಲ್ಲಿ 2,000, ತಮಿಳ್ನಾಡಲ್ಲಿ 2,500 ರೂಪಾಯಿ. ಓಕೆನಾ. ಸೊ ಅದಾದ ನಂತರ ನೆಕ್ಸ್ಟ್ ಈಗ ನಮ್ಗೆ ಹೆಂಗೆ ಫ್ರೀ ಬಸ್ ಪ್ರಯಾಣ ಅಂತ ಹೇಳಿ ನಾವು ಖುಷಿ ಪಡ್ತೀವೋ ಮಹಿಳೆಯರು, ಸೊ ಬೇರೆ ರಾಜ್ಯದಲ್ಲಿ 1,000 ಚಿನ್ನವನ್ನ ನಾವು ಕೊಡ್ತೀವಿ ನಮ್ಮ ಒಂದು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳ್ಬಿಟ್ಟು ಅವರು ಘೋಷಣೆಯನ್ನ ಮಾಡ್ತಾ ಇರುವಂತದ್ದು. ಸೊ 1,000 ಚಿನ್ನ ಅಂತ ಹೇಳಿದ್ರೆ 1,000 ಗೋಲ್ಡ್ ಇಸ್ ಈಕ್ವಲ್ ಟು 8 ಗ್ರಾಮ್ಸ್. 8 ಗ್ರಾಮ್ ಚಿನ್ನವನ್ನ ಎಲ್ಲಾ ಮಹಿಳೆಯರಿಗೆ ಕೊಡಲ್ಲ ಅವರು, ಅಂದ್ರೆ ಮದುವೆ ಆಗ್ತಾ ಇರುವಂತ ಯುವತಿಯರಿಗೆ. ಈಗ ಒಂದು ಮನೆಯಲ್ಲಿ ಒಂದು ಹೆಣ್ಣಿಗೆ ಮದುವೆ ಸೆಟ್ ಆಯ್ತು, ಅವರು BPL ಕಾರ್ಡ್ ದಾರರಾಗಿದ್ರು ಅಂತ ಹೇಳಿದ್ರೆ ಆ ಮದುವೆ ಹೆಣ್ಣಿಗೆ 8 ಗ್ರಾಮ್ ಚಿನ್ನ ಪ್ಲಸ್ ಒಂದು ರೇಷ್ಮೆ ಸ್ಯಾರಿಯನ್ನ ಕೊಡ್ತೀವಿ ನಮ್ಮ ಒಂದು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳ್ಬಿಟ್ಟು ಬೇರೆ ರಾಜ್ಯದವರು ಈ ರೀತಿ ಒಂದು ಗ್ಯಾರಂಟಿ ಘೋಷಣೆಯನ್ನ ಮಾಡ್ತಾ ಇರುವಂತದ್ದು. ಓಕೆನಾ. ಸೊ ಒಂಥರ ಚೆನ್ನಾಗಿದೆ ಅಲ್ವಾ ಈ ಚಿನ್ನ ಕೊಡೋದು, ಯಾಕಂದ್ರೆ ಇವತ್ತಿನ ರೇಟ್ ಅಲ್ಲಿ ಚಿನ್ನ ತಗೊಳಕ್ ಆಗ್ತಾ ಇಲ್ಲ. 1 ಗ್ರಾಮ್ಗೆ 15,000 ರೂಪಾಯಿ ಚಿನ್ನ ಇದೆ, ಚಿನ್ನದ ರೇಟು, ಇವತ್ತಿನ ರೇಟು. GST ಮೇಕಿಂಗ್ ಚಾರ್ಜಸ್ ಎಲ್ಲ ಸೇರಿಸಿ ಒಂದು 17-18 ಸಾವಿರಕ್ಕೆ ಹೋಗ್ಬಿಡತ್ತೆ. ಅಂತದ್ರಲ್ಲಿ 8 ಗ್ರಾಮ್ ಚಿನ್ನ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ ತಕ್ಷಣ ಎಷ್ಟು ಖುಷಿ ಆಗ್ಬಿಡ ಮಹಿಳೆಯರಿಗೆ. ಸೊ ಆ ತರ ಏನಾದ್ರು ಘೋಷಣೆ ನಮ್ ಕರ್ನಾಟಕದಲ್ಲಿ ಮಾಡ್ಬಿಟ್ಟಿದ್ರೆ ಅದನ್ನ ಎಷ್ಟು ಖುಷಿಯಾಗಿ ಓಟ್ ಹಾಕ್ತಾ ಇದ್ರೋ ಗೊತ್ತಿಲ್ಲ. ಬಟ್ ಅವ್ರು ಆತರ ಘೋಷಣೆ ಮಾಡೋದ್ಕಿಂತ ನನ್ನ ಮನ್ಸಿಗೆ ಏನ್ ಅನ್ಸುತ್ತೆ, ನನ್ನ ಅಭಿಪ್ರಾಯ ನೀವು ಕೇಳೋದಾದ್ರೆ ಅಂದ್ರೆ ಆ ಚಿನ್ನದ ರೇಟ್ ನ ಕಡಿಮೆ ಮಾಡ್ಬಿಟ್ರೆ ಸಾಕು. ಸೊ ನಾವು ಕಷ್ಟಪಟ್ಟು ದುಡ್ಡಲ್ಲೇ ನಾವು ತಂದ್ಕೊಂಡ್ಬಿಡೋಣ. ಬಡವರಾಗಿರ್ಲಿ, ಎಲ್ರು ಮದುವೆ ಮಾಡ್ಬೇಕು ಅಂದಾಗ ನಾವೇ ಕಷ್ಟಪಟ್ಟು ದುಡ್ಡು ನನ್ನ ಮಗಳಿಗೆ ಒಂದು ಮಾಂಗಲ್ಯ ಚೈನೋ ಅಥವಾ ಕಿವಿಗೆ ಓಲೆನೋ ಕೊಡಿಸ್ಬೇಕಂತ ಆಸೆ ಇಟ್ಕೊಂಡಿರ್ತಾರೆ. ಅದೇ ಇವತ್ತಿನ ಚಿನ್ನದ ರೇಟು ಇಷ್ಟು ದೊಡ್ಡದಾಗಿ ಬೆಳೆದ್ ನಿಂತಿರೋದ್ರಿಂದ ಒಂದು ಮಾಂಗಲ್ಯ ಚೈನ್ ಕೊಡ್ಸೋಕು ಕಷ್ಟ ಆಗ್ತಾ ಇದೆ. ಬಟ್ ನಾನು ಹೇಳಿದ್ದಷ್ಟೇ, ಈಗ ಬೇರೆ ರಾಜ್ಯದಲ್ಲಿ ಅವರೇ ಕೊಡ್ತಾರಂತೆ, ಕೊಡ್ಲಿ ಬಿಡಿ, ಅತ್ಲಾಗೆ 8 ಗ್ರಾಮಿಗೆ ಒಂದ್ ಜೊತೆ ಓಲೆ ಏನಾದ್ರು ಬರುತ್ತೆ. ಓಕೆನಾ. ಸೊ ಇದ್ರ ಬಗ್ಗೆ ನಾನು ತಿಳಿಸ್ಬೇಕು ಅಂತ ಅನ್ಕೊಂಡೆ, ಹಾಗಾಗಿ ಹೇಳ್ಬಿಟ್ಟಿದೀನಿ. ಸೊ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ, ನಮ್ಮ ರಾಜ್ಯದಲ್ಲೂ ಬಂದ್ರೆ ಏನಾದ್ರು ಚೆನ್ನಾಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಯಾಕಂದ್ರೆ ಇದೇ ತರ ಒಂದು ಗ್ಯಾರಂಟಿ ಯೋಜನೆ ಮುಂದಿನ ದಿನಗಳಲ್ಲಿ ಬಂದ್ರೂ ಬರ್ಬೋದು. ಯಾಕಂದ್ರೆ ನಮ್ದು ಕೂಡ ಈಗ ಎಲೆಕ್ಷನ್ ನಡೆಯುತ್ತೆ ಅಲ್ವಾ ಮುಂದೆ. ಸೊ ಎಲೆಕ್ಷನ್ ಅಲ್ಲಿ ವಿನ್ ಆಗ್ಬೇಕು ಅಂತ ಹೇಳಿದ್ರೆ ಆದಷ್ಟು ಇನ್ ಮುಂದೆ ಈಗ ಆಲ್ರೆಡಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ, ಗ್ಯಾರಂಟಿ ಯೋಜನೆ ದುಡ್ಡು ಕೊಡ್ತೀವಿ ಅದು ಇದು ಅಂದ್ಬಿಟ್ಟು. ಇಲ್ಲಾಂದ್ರೆ ಜನ ಅಷ್ಟು ವೋಟ್ ಸುಲಭವಾಗಿ ಹಾಕಲ್ಲ. ಸೊ ಯಾರು ಎಲ್ಲಿ ಏನ್ ಚೆನ್ನಾಗಿ ನಮ್ಗೆ ಅನುಕೂಲವಾಗಿ ಕೊಡ್ತಾರೋ ಅಂತವ್ರಿಗೆ ವೋಟ್ ಹಾಕ್ತಿವಿ ಅನ್ನೋದು ಹೆಚ್ಚು. ಸೊ ಹಂಗಾಗಿ ಮೇ ಬಿ ಅವರ ರಾಜ್ಯದಲ್ಲಿ ಮಾಡಿರೋದನ್ನ ನಮ್ಮ ಕರ್ನಾಟಕ ರಾಜ್ಯದವ್ರು ಏನಾದ್ರು ಮುಂದೆ ಕಾಪಿ ಮಾಡ್ತಾರಾ ಚಿನ್ನ ಕೊಡೋದನ್ನ ನೋಡ್ಬೇಕು. ಓಕೆನಾ. ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇವಾಗ ಅತ್ತೆ ಸೊಸೆ ಬಗ್ಗೆ ಮಾತಾಡ್ಬಿಡೋಣ. ಯಾಕಂದ್ರೆ ಕಳೆದ ವಿಡಿಯೋದಲ್ಲಿ ಅಪ್ಪ ಅಮ್ಮನ ಪರವಾಗಿನೇ ಮಾತಾಡಿದ್ದೆ. ಸೊ ಆತರ ಮಗ ಸೊಸೆ ನೋಡ್ಕೋಬೇಕು, ಮಗ ಸೊಸೆನೂ ಕೂಡ ತಪ್ಪು ಮಾಡ್ತಿರ್ತಾರೆ ಅಂತಾನು ಕೂಡ ಕೆಲವೊಂದಿಷ್ಟು ಮಾತುಗಳನ್ನ ನಾನು ಹಾಡಿದ್ದೆ. ಹಾಗಾದ್ರೆ ಅತ್ತೆ ಆದವರು ಹೇಗಿರ್ಬೇಕು ಸೊಸೆ ಜೊತೆ ಅಂತ ಕೇಳೋದಾದ್ರೆ, ಇದು ನನ್ನ ಒಂದು ಮನಸ್ಸಿಗೆ ಅನ್ಸಿರುವಂತ ಮಾತನ್ನ ನಾನು ಹೇಳ್ತಾ ಇರೋದು ಅಷ್ಟೇನೆ. ಇಲ್ಲಿ ಅತ್ತೆ ಆದವ್ರದೇ ಎಲ್ಲಾ ತಪ್ಪು ಅಥವಾ ಸೊಸೆವೇ ಎಲ್ಲಾ ತಪ್ಪು ಅಂತ ನಾವು ಅನ್ನೋಕ್ಕಾಗಲ್ಲ. ಈಗ ವಯಸ್ಸಿಗೆ ಬಂದ ಮಗಂದು ಮದ್ವೆ ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ, ಸೊ ತಾಯಿ ಆದವ್ರು ಏನ್ ಮಾಡ್ತಾರೆ ಹೇಳಿ, ಒಂದ್ ಮಗಂಗೊಂದ್ 32-33 ವರ್ಷ ಆಗಿದ್ರೂ ಕೂಡ ಹೆಣ್ ಸೆಟ್ ಆಗ್ತಾ ಇಲ್ಲ ಅನ್ಬಿಟ್ರೆ ಭಯ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಅಯ್ಯೋ ದೇವ್ರೆ, ಮನೆ ದೇವ್ರಿಗಾಗಿರ್ಬೋದು, ಸುತ್ತಮುತ್ತ ದೇವ್ರಿಗಾಗಿರ್ಬೋದು, ಅಥವಾ ಬೇರೆ ಯಾರೋ ಅಕ್ಕಪಕ್ಕದ ಮನೆಯವರು ಹೇಳಿದ್ರು ಅಂತ ಅಂದ್ರೂ ಕೂಡ ಎಲ್ಲಾ ದೇವ್ರಿಗೂ ಕೂಡ ಹರಕೆ ಕಟ್ಕೊಂಡ್ಬಿಡ್ತಾರೆ. ನನ್ ಮಗಂಗೆ ಹೆಣ್ ಸಿಕ್ಕರೆ ಸಾಕಪ್ಪ, ಯಾವ್ದೋ ಒಂದು ಹುಡುಗಿ ಸಿಕ್ಬಿಟ್ರೆ ಸಾಕಪ್ಪ, ನಾನ್ ಕಣ್ಮುಚ್ಚು ಅದ್ರೊಳಗಡೆ ಅವ್ನ ಜೀವನ ಸೆಟ್ಲ್ ಆಗ್ಬಿಟ್ರೆ ಸಾಕಪ್ಪ, ನನ್ ಮಗನ್ ಕೈ ಹಿಡಿದ್ರೆ ಸಾಕು ಯಾವ್ದೋ ಒಂದು ಹೆಣ್ಣು ಬಂದು ಅಂದ್ಬಿಟ್ಟು. ಸೊ ಮಗಂಗೆ ಹೆಣ್ಣು ಸಿಗದೆ ಹೋದಾಗ ಕೈ ಮುಗಿಯುವಂತ ತಾಯಿ ಅದೇ ಮಗನ್ಗೆ ಹೆಂಡತಿಯಾಗಿ ಮನೆಗೆ ಬರ್ತಾಳಲ್ವಾ, ಅವಳನ್ನ ಯಾಕೆ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ? ಸೊ ಬೇಕು ಅಂತ ಕರೆಸ್ಕೊಳ್ಳೋರು ನೀವೇನೆ ತಾಯಂದಿರು, ಹೌದಾ? ಅಂದ್ರೆ ನಾವು ಕೂಡ ಅತ್ತೆ ಆಗ್ತೀವಿ ಮುಂದೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ನಾವೇ ಕರೆಸ್ಕೊಂಡು ಸೊ ಬಂದಿರುವಂತ ಸೊಸೆಯನ್ನ ಮಗಳಾಗಿ ಯಾರು ನೋಡೋದಿಲ್ಲ, ಯಾಕೆ? ಸೊ ಬಂದಿರೋ ಸೊಸೆನ ನಾವು ಕೂಡ ಇದು ಹೆಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ, ನನಗೆ ತಿಳಿದಿರೋದು ಹೆಂಗೆ ಅಂದ್ರೆ, ನನ್ನ ಮನೆ, ಇದು ನನ್ನ ಮಗ, ಅಥವಾ ನಾನ್ ಸಂಪಾದನೆ ಮಾಡಿದ ಜಮೀನು, ನಾನ್ ಸಂಪಾದನೆ ಮಾಡಿರೋ ಪಾತ್ರೆ, ಇದೆಲ್ಲ ನಂದು ಅಂತ ಹೇಳ್ತಾ ಇದ್ರೆ ಬಂದಿರುವಂತ ಸೊಸೆಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ಸೊ ಇದು ನನ್ನ ಗಂಡನ್ ಮನೆ ಅಂತ ಹೇಳಿ ಅವಳು ಅನ್ಕೊಳ್ಳೋದ್ಕಿಂತ ಮುಂಚೆನೆ ಇವ್ರು ಯಾರು ನನ್ನವರಲ್ಲ, ನಾನು ನನ್ನ ಗಂಡ ಮಕ್ಳು ಬೇರೆ ಹೋಗ್ಬಿಡ್ಬೇಕೇನೋ ಅನ್ನೋ ರೀತಿ ಫೀಲ್
ಸೊ ಅತ್ತೆ ಆದವ್ರು ಆತರ ಮಾಡಿದ್ರೆ ಸೊಸೆಗೆ ಖಂಡಿತವಾಗ್ಲೂ ಅದು ಬಂದ್ಬಿಡತ್ತೆ. ಸ್ವಲ್ಪನಾದ್ರೂ ಫ್ರೀಡಮ್ನ ಸೊಸೆಗೂ ಕೂಡ ಕೊಡ್ಬೇಕು, ಅವ್ರು ಅಡ್ಜಸ್ಟ್ ಆಗ್ಬೇಕು. ಇಲ್ಲಪ್ಪ ಇದು ನಮ್ಮನೆ ಅಂತ ಅವ್ರಿಗೆ ಫೀಲ್ ಬರ್ಬೇಕು ಅಂದ್ರೆ ನಾವು ಕೂಡ ಅತ್ತೆ ಆದವರು ಆತರ ಸ್ವಲ್ಪ ತಯಾರಿ ಮುಂಚೆನೆ ಮಾಡ್ಕೊಂಡಿರ್ಬೇಕು. ಸೊಸೆ ಆದವಳು ಮುಂದೆ ನಾನು ನನ್ನ ಒಂದು ದರ್ಪವನ್ನ ಅತಿಯಾಗಿ ತೋರ್ಸೋದ್ ಬೇಡ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಪಾಯಿಂಟ್ ನನ್ಗೆ ಅನ್ನಿಸ್ತಾ ಇರೋದು ನನ್ನ ಹೇಳ್ತಾ ಇದ್ದೀನಿ. ಸೊ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಆದ್ರೆ ಮುಂಚೆನೆ ಇನ್ನೊಂದು ಏನಪ್ಪ ಯೋಚಿಸ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಸಂಸಾರ ಒಡಿಬಾರ್ದು ಅಂತ ಹೇಳಿದ್ರೆ, ಈಗ ಅಮ್ಮ ಮಗ ಚಿಕ್ಕದ್ರಿಂದ ಇರ್ತಾರೆ ಅಲ್ವಾ, ಸೊ ಅದೇ ರೀತಿ ಮದ್ವೆ ಆದ್ಮೇಲೆ ನಾವ್ ಇರ್ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ನಾವ್ ಎಕ್ಸ್ಪೆಕ್ಟ್ ಮಾಡೋ ಮಾತು ಸುಳ್ಳು. ಹಂಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಾರ್ದು. ಈಗ ಚಿಕ್ಕದ್ರಲ್ಲಿ ಮಕ್ಳಿಗೆ ಊಟ ಮಾಡಿಸೋದಾಗಿರ್ಬೋದು, ಎಂತ ತಾಯಿ ಆಗಿದ್ರು ಹಂಗೆ ಅಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಹೋಗಿರ್ತೀವಿ, ಹೌದಾ? ಇವತ್ ನಾವಾಗಿರ್ಲಿ ಅಥವಾ ಏಜ್ ಆಗಿರೋರಾಗಿರ್ಲಿ ಅಥವಾ ನಮ್ಮ ಅತ್ತೆ ಮಾವ ಆಗಿರ್ಲಿ ಅಥವಾ ನಮ್ಮ ತಂದೆ ತಾಯಿಗಳಾಗಿರ್ಲಿ, ಅದೇ ರೀತಿ ಚಿಕ್ಕದ್ರಲ್ಲಿ ನನ್ ಮಗ ನಾನು ಹೆಂಗಿದ್ವೋ, ನನ್ ಮಗ ಬಂದ್ ನನ್ ಪಕ್ಕನೆ ಮಲ್ಕತ್ತಿದ್ದ, ನನ್ ಮೇಲೆ ಕೈ ಹಾಕೊಂಡಿರ್ತಿದ್ದ, ಸೆರ್ಗಿಟ್ಕೊಂಡೇ ಓಡಾಡ್ತಿದ್ದ, ಮದ್ವೆ ಆದ್ಮೇಲೂ ನನ್ಗೆ ಹಂಗೆ ಇರ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಅಂಡ್ ಮದ್ವೆಗಿಂತ ಮುಂಚೆ ಅಥವಾ ಈಗ ಚಿಕ್ಕದ್ರಿಂದ ಬಿಟ್ಟಾಕ್ಬಿಡೋಣ, ಮದ್ವೆಗಿಂತ ಮುಂಚೆನೂ ಎಷ್ಟೋ ಗಂಡ್ ಮಕ್ಳು ತಾಯಿಗೆ ತುಂಬಾನೇ ಅಟ್ಯಾಚ್ಮೆಂಟ್ ಇರುತ್ತೆ ತಾಯಿ ಮಗನ್ಗೆ. ಸೊ ಆ ತರನೇ ನನಗೆ ಇನ್ಮೇಲೂ ಇರ್ಬೇಕು ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮದ್ವೆ ಆದ್ಮೇಲೆ ಅವರಿಗೂ ಕೂಡ ಒಂದು ಪ್ರೈವೇಸಿ ಬೇಕಾಗಿರತ್ತೆ, ಗಂಡ ಹೆಂಡತಿ ಮಗು ಅಂತ ಹೇಳ್ಬಿಟ್ಟು. ಸೊ ಮಗನ್ಗೆ ಏನಾಗ್ಬಿಡುತ್ತೆ ಅಂದ್ರೆ, ಅವರಿಗೆ ಒಂದು ಸಂಸಾರ, ಈಗ ಹೆಂಡತಿ ಬರ್ತಾಳೆ ಅವಳಿಗೂ ಕೂಡ ಟೈಮ್ ಕೊಡ್ಬೇಕು, ಅವ್ರಿಗೆ ಒಂದು ಮಗು ಹುಟ್ಟುತ್ತೆ, ತನ್ನ ಮಗುಗೂ ಕೂಡ ಅವರು ಪ್ರೈವೇಸಿ ಕೊಡ್ಬೇಕಾಗಿರತ್ತೆ. ತಂದೆ ತಾಯಿ ನನಗೆ ಹೆಂಗೆ ಚಿಕ್ಕದ್ರಿಂದ ಪ್ರೀತಿ ಕೊಟ್ಕೊಂಡು ಬಂದಿದ್ರು, ನನ್ನ ಹೆಂಡತಿ ಮಕ್ಳಿಗೂ ಕೂಡ ನಾನು ಆತರ ಕೊಡ್ಬೇಕು ಅನ್ನೋದು ಎಲ್ಲಾ ಒಂದು ಗಂಡಂಗೂ ಇರತ್ತೆ, ಹೆಂಡತಿಗೂ ಕೂಡ ಅದೇ ಬಯಸಿರ್ತಾಳೆ ಅವಳು, ಓಕೆನಾ? ಸೊ ಆ ರೀತಿ ಇದ್ದಾಗ, ಇಲ್ಲ ಇವ್ನು ನನ್ನವನು, ನೀನ್ ಬಂದು ನನ್ನ ಮಗನ್ನು ನನ್ನ ದೂರ ಮಾಡ್ತಾ ಇದೀಯ ಅಂತ ಹೇಳಿ ಅತ್ತೆ ಸೊಸೆಗೆ ಮಾತಾಡಿದ್ರೆ ಅಲ್ಲಿ ಸಂಸಾರ ಏನಾಗುತ್ತೆ ಹೇಳಿ ಒಡೆದೋಗುತ್ತೆ. ಅದ್ರ ಬದಲಾಗಿ ಅತ್ತೆ ಆದವ್ರು ನಾವ್ ಏನ್ ಮಾಡ್ಬೇಕು, ಸೊ ಆ ಒಂದು ಮಗ ಅಥವಾ ಮೊಮ್ಮಗು ಅಂದ್ರೆ ಮೊಮ್ಮಕ್ಳು ಬರ್ತಾರಲ್ವಾ ಅಥವಾ ಸೊಸೆ, ಅವ್ರು ಏನು ಖುಷಿಯಿಂದ ಇರ್ತಾರೋ ಆ ಖುಷಿಯಲ್ಲಿ ನಮ್ಮ ಖುಷಿಯನ್ನ ಕಂಡ್ಕೊಳಕ್ಕೆ ನಾವು ಪ್ರಯತ್ನ ಪಟ್ವಿ ಅಂತ ಹೇಳಿದ್ರೆ ಆ ಸಂಸಾರ ನಿಜವಾಗ್ಲೂ ಖುಷಿಯಾಗೇ ಹೋಗುತ್ತೆ. ಏನು ಮಾಡಕ್ಕಾಗಲ್ಲ, ನಾವು ಅತ್ತೆ ಆಗಿರೋರು ತಾಯಿನೂ ಆಗಿರ್ತೀವಿ, ಬರೀ ಅತ್ತೆ ಅತ್ತೆ ಅಂದ್ರೇನೆ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಸೊ ತಾಯಿಯಾಗೆ ಅತ್ತೆ ಆಗೋದಲ್ವಾ, ತಾಯಿ ಆದವಳು ಸ್ಯಾಕ್ರಿಫೈಸ್ ಮಾಡ್ಬೇಕು, ಅಂದ್ರೆ ತ್ಯಾಗ ಮಾಡ್ಲೇಬೇಕು. ಹೆಣ್ಣಿಗೆ ಬಂದಿರೋ ವರನೇ ಅದು, ವರನೋ ಶಾಪನೋ ಗೊತ್ತಿಲ್ಲ, ಆದ್ರೆ ಹೆಣ್ಣು ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಹೇಳಿ ಹಿರಿಯವರು, ಅವಳು ಕ್ಷಮೆಯಾದರಿತ್ರಿ ಅಂತ ಹೇಳ್ತಾರೆ. ಮೇ ಬಿ ವರ್ಡ್ ಏನಾದ್ರು ತಪ್ಪು ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಅಂದ್ರೆ ಎಲ್ಲದಕ್ಕೂ ಕ್ಷಮಿಸ್ತಾಳೆ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ, ಸೊ ಎಲ್ಲನೂ ತ್ಯಾಗ ಮಾಡ್ತಾಳೆ. ಅದೆಲ್ಲ ಮಾಡೋದು ಯಾರು? ಹೆಣ್ಣೇನೆ, ಓಕೆನಾ? ಅದನ್ನ ನಾವು ಜೀವನದಲ್ಲಿ ನಾವೇ ನಿರ್ಧಾರವನ್ನ ಮಾಡ್ಕೊಂಡ್ಬಿಟ್ರೆ ಸಂಸಾರ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಬಿಟ್ಟು ಇಲ್ಲ ಇವಳು ಬಂದ್ಬಿಟ್ಲು, ಸೊ ನನ್ನ ಮಗನ್ನು ನಾನು ದೂರ ಮಾಡ್ಬಿಟ್ಲು, ನನ್ನ ಮಗನ್ನ ಮನೆ ಬಿಟ್ಟೆ ಕರ್ಕೊಂಡೋದ್ಲು, ಎಲ್ಲೋ ಬೇರೆ ಕಡೆ ಹೋಗಿ ಸೆಟ್ಲ್ ಆದ್ರು ಅಂತ ಹೇಳಿ ಅಕ್ಕಪಕ್ಕದ ಮನೆಯವ್ರ ಹತ್ರ 108 ಅವ್ರ ಹತ್ರ ಮಾತಾಡ್ಕೊಂಡು, ನೆಂಟ್ರಿಸ್ಟಿಗೆಲ್ಲ ಕಾಲ್ ಮಾಡ್ಕೊಂಡು ಇವಳು ಬಂದು ಮನೆ ಹಾಳಾಗೋಯ್ತು ಅಂತ ಆಡ್ಕೊಂಡಿತ್ತು ಅಂತ ಹೇಳಿದ್ರೆ ಸಂಸಾರ ಅದೇ ರೀತಿ ಕಂಟಿನ್ಯೂ ಆಗತ್ತೆ. ಅಂಡ್ ಇನ್ನೊಂದು, ಅಕ್ಕಪಕ್ಕದ ಮನೆಯವರು ಅಂದ ತಕ್ಷಣ ನಾನು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ಅತ್ತೆ ಸೊಸೆ ಜಗಳ ಏನಿರುತ್ತೋ ಮನೆ ಒಳಗೆ ಅದನ್ನ ಅಕ್ಕಪಕ್ಕದ ಮನೆಯವ್ರ ಹತ್ರ ಹಂಚ್ಕೊಳಕ್ಕೆ ಹೋಗ್ಬೇಡಿ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದನೂ ಕೂಡ ನಾನು ಹೇಳ್ತಾ ಇದ್ದೀನಿ ಅನ್ಕೊಳ್ಳಿ. ನೀವು ಒಂದು ಅವ್ರ ಬಗ್ಗೆ ಮಾತಾಡಿದ್ರಿ ಅಂತ ಹೇಳಿದ್ರೆ, ಅತ್ತೆ ಬಗ್ಗೆನೇ ಹೇಳ್ಬಿಡೋಣ, ಅತ್ತೆ ಒಂದು ಚೂರ್ ಸೊಸೆ ಬಗ್ಗೆ ಹೇಳಿದ್ರು ಅಂತ ಹೇಳಿದ್ರೆ, ಅದೇ ಅಕ್ಕಪಕ್ಕದ ಮನೆಯವರು ಸೊಸೆ ಏನೋ ಪಾತ್ರೆ ಗೀತೆ ತೊಳೆಯಕ್ಕೆ ಈಚೆ ಕಡೆ ಹೋದಾಗ ಅತ್ತೆ ಇಲ್ದಿದ್ ಸಮಯ ನೋಡಿ ಆ ಒಂದಕ್ಕೆ 10 ಸೇರಿಸಿ ಸೊಸೆಗೆ ಹೇಳ್ಕೊಡ್ತಾರೆ. ನಿಮ್ ಅತ್ತೆ ಹಿಂಗಂದ್ಲು ಹಂಗಂದ್ಲು, ನಿನ್ ಬಗ್ಗೆ ಹಂಗ್ ಮಾತಾಡ್ತಾ ಇದ್ರು, ಹಿಂಗ್ ಕೆಟ್ಟ ಮಾತೆಲ್ಲ ಬೈತಿದ್ರು ನಿನ್ಗೆ ಅಂತ ಹೇಳ್ಬಿಟ್ಟು. ಅತ್ತೆ ಆಡಿದ್ ಒಂದ್ ಮಾತು ಇಲ್ಲಿ ಪಕ್ಕದ ಮನೆಯವರು ಅದಕ್ಕೆ ಸೇರಿಸಿ ಉಪ್ಪು ಖಾರ ಹುಳಿ ಎಲ್ಲ ಹಿಂಡ್ಬಿಟ್ಟು ಯಾರಿಗೂ ಬೇರೆ ಮನೆಯವರು ಚೆನ್ನಾಗಿ ಬದುಕ್ಲಪ್ಪ ಅನ್ನೋದು ಇರೋದಿಲ್ಲ. ಹಾಳಾಗಿ ಹೋಗ್ಲಿ ಬಿಡು, ಅವ್ರ ಮನೆ ಛಿದ್ರ ಆಗ್ಲಿ ಅನ್ನೋರೇ ಜಾಸ್ತಿ ಇರ್ತಾರೆ, ಓಕೆನಾ? ಅದನ್ನ ನಾವು ಅರ್ತ್ಕೋಬೇಕು. ಅಂಡ್ ಸೊಸೆ ಆದವಳು ಅಷ್ಟೇ, ಅತ್ತೆ ಬಗ್ಗೆ ಏನೋ ಒಂದು ಹೋಗಿ ಚಾಡಿ ಹೇಳ್ಬಿಡೋದು ಅಥವಾ ಫೋನಲ್ಲಿ ಇನ್ಯಾರೋ ಫ್ರೆಂಡ್ಸ್ ಹತ್ರ ಹೋಗಿ ಮಾತಾಡೋದು, ಅವ್ರು ಇನ್ನೂ ತಲೆಗೆ ನಿಮಗೆ ತುಂಬ್ತಾರೋ ಹೊರ್ತು ಯಾರು ನಿನ್ ಜಗಳ ಆಡ್ಬೇಡ ಕಣೆ, ಏನೋ ಅವ್ರಿಗೂ ಏಜ್ ಆಗಿದೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಯಾರು ಹೇಳ್ಕೊಡೋದಿಲ್ಲ, ಯಾವುದೇ ಸ್ನೇಹಿತನೂ ಹೇಳ್ಕೊಡೋದಿಲ್ಲ. ಅಥವಾ ಯಾರೇ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಹೇಳಿ ನಾವು ಫೋನ್ ಮಾಡಿದ್ರು ಕೂಡ ಯಾರು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಖಂಡಿತವಾಗ್ಲೂ ಹೇಳೋದಿಲ್ಲ, ಓಕೆನಾ? ಸೊ ನಮ್ಮ ಸಂಸಾರ ಚೆನ್ನಾಗಿರ್ಬೇಕು, 4 ಜನ ನೋಡಿ ಹೊಗಳೋ ತರ ಇರ್ಬೇಕು. ಎಲ್ಲದಕ್ಕಿಂತ ಹೊಗಳೋದ್ ಬೇಡ ಬಿಡಿ, ನನ್ನ ಗಂಡ ಏನು ತಾಯಿಗೆ ಮಗ ಆಗಿರ್ತಾನೆ, ಹೆಂಡತಿಗೆ ಗಂಡ ಆಗಿರ್ತಾನಲ್ಲ, ಅವನು ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವೇ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಮನ್ಸಲ್ಲಿ ಇಟ್ಕೊಂಡು ಹೋಗ್ಬೇಕಷ್ಟೇನೆ. ಸೊ ಇದು ನಾನ್ ಕಲ್ತಿರುವಂತ ಪಾಠ ಅಷ್ಟೇನೆ. ಬಟ್ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಅಭಿಪ್ರಾಯ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಆಯ್ತಾ? ಇನ್ನೊಬ್ರು ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಪರ್ಸನಲ್ ಆಗಿ ಬಂದು ಕಮೆಂಟ್ ಹಾಕಿದ್ದಾರೆ.
ಅಂದ್ರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ ಹೋಗಿದ್ದಾರೆ ಅನಿತಾ ಶಮಂತ್ ಈಗ ವಿಡಿಯೋದಲ್ಲಿ ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ, ಏನೋ ಒಂಥರ ಮೋಟಿವೇಶನ್ ಸಿಗುತ್ತೆ ಅವ್ರ ವಿಡಿಯೋ ನೋಡಿದ್ರೆ, ಎಷ್ಟೋ ಜನ ಬದಲಾಗ್ತಾರೆ ಅವ್ರ ಮಾತುಗಳನ್ನ ಕೇಳಿದ್ರೆ, ಅಥವಾ ಇನ್ನೆಷ್ಟೋ ಜನಗಳಿಗೆ ಸಿಟ್ಟು ಬಂದ್ರು ಬರ್ಬೋದು, ಇವಳಿಗೆ ಮಾಡಕ್ ಕೆಲಸ ಇಲ್ವಾ, ಏನೇನೋ ಬಂದು ಹೇಳ್ತಾಳಲ್ಲ ಇಲ್ಲೇ ಅಂತ ಅಂದ್ಬಿಟ್ಟು ಹಂಗೆ ಹೇಳ್ಕೊಂಡ್ರು ಪರವಾಗಿಲ್ಲ. ಇವತ್ತಿನ ಒಂದು ಸಿಚುವೇಶನ್ ಜನರೇಷನ್ ಹೆಂಗ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸೊ ಎಲ್ಲರೂ ವಿಡಿಯೋ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ, ಎಲ್ಲಾನು ನೋಡ್ತೀರಾ ಡೈಲಿ ವ್ಲಾಗ್ ಅಂತೆ ಅದು ಇದು ಅಂತ ಹೇಳ್ಬಿಟ್ಟು, ಆದ್ರೆ ನಮ್ಮ ಜನರೇಷನ್ಗೆ ಇದು ತುಂಬಾನೇ ಅತಿ ಮುಖ್ಯವಾಗಿ ಬೇಕಾಗಿದೆಯೇನೋ ಅಂತ ಹೇಳಿ ನನ್ನ ಮನ್ಸಿಗೆ ಬಂತು. ಸೊ ಹಂಗಾಗಿ ಓಕೆ, ಬದಲಾಗೋರು ಬದಲಾಗ್ಲಿ, ಬೈಕೊಳ್ಳೋರು ಬೈಕೊಳ್ಳಿ, ಅಥವಾ ಸುಮ್ಮನೆ ಕೇಳಿಸ್ಕೊಂಡು ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲ್ ಬಿಡ್ಲಿ, ಅಥವಾ ಟೈಮ್ ಪಾಸಿಗೆ ವಿಡಿಯೋ ನೋಡೋರು ನೋಡ್ಲಿ ಬಿಡು ಅಂತ ಹೇಳ್ಬಿಟ್ಟು, ಅದೆಲ್ಲ ನಿಮ್ಮ ಅಭಿಪ್ರಾಯ. ಬಟ್ ನಾನಂತೂ ಮಾತಾಡೋದನ್ನ ಇನ್ ಮುಂದೆ ಮಾತಾಡ್ತಾನೆ ಇರ್ತೀನಿ, ಓಕೆನಾ. ಇಂಟ್ರೆಸ್ಟ್ ಇರೋರು ನೀವು ನೋಡ್ತೀರಾ, ಇಂಟ್ರೆಸ್ಟ್ ಇಲ್ಲದೆ ಹೋದವರು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ಬೋದು, ಅದ್ರಲ್ಲೇನು ಬೇಜಾರಿಲ್ಲ ಆಯ್ತಾ. ಸೊ ಇನ್ನೊಂದು ಅವ್ರು ಏನಂತ ಕಮೆಂಟ್ ಹಾಕಿದ್ರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳಿದ್ರೆ, ಸೊ ನೀವು ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಹೋಗ್ಲಿ ಮಾತಾಡ್ತಿದ್ರಲ್ಲ, ನಮ್ಮ ಮನೇಲಿ ಹೆಂಗೆ ಅಂತ ಹೇಳಿದ್ರೆ, ನಾವೇನಾದ್ರೂ ತವ್ರ ಮನೆಗೆ ಹೋಗ್ತಿದೀವಿ ಅಂದ್ರೇನೆ ನಮ್ಮ ಅತ್ತೆಗೆ ಸಹಿಸಕ್ ಆಗ್ತಾ ಇರಲ್ಲ, ಇನ್ನ ತವ್ರ ಮನೆಗೆ ಹೋಗ್ಬೇಕಾದ್ರೆ ಇರೋ ಖುಷಿ, ತವ್ರ ಮನೆಯಿಂದ ಬಂದ್ಬಿಡ್ತೀವಿ ನೋಡಿ ಮನೆಗೆ, ಅವಾಗ ನಮ್ಮನ್ನ ಒಂಥರ ವಿಲನ್ ನೋಡ್ದಂಗ್ ನೋಡ್ತಾರೆ. ಅಂದ್ರೆ ನಮಗ್ ಭಯ ಆಗ್ಬಿಡ್ಬೇಕು ಗಂಡನ ಮನೆಗೆ ಮತ್ತೆ ವಾಪಸ್ ಬರ್ಲಿಕ್ಕೆ, ದೊಡ್ಡ ಮಾಡ್ಬಾರ್ದು ತಪ್ಪು ಮಾಡಿ ಈ ಮನೆಗೆ ಮತ್ತೆ ಬರ್ತಾ ಇದೀನೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ ಅವ್ರು ನಮ್ಮನ್ನ ನೋಡೋ ರೀತಿ, ನಾವು ಮನೆ ಒಳಗಡೆ ಬರ್ಬೇಕಾದ್ರೆ, ಅಥವಾ ಮನೆಗೆ ಬಂದಿದ್ದ ದಿನ ತವ್ರ ಮನೆಯಿಂದ ಸರಿಯಾಗಿ ಮಾತುಕತೆನೇ ಇರೋದಿಲ್ಲ, ನಾವು ಬರೋ ವರ್ಷದಲ್ಲಿ ಗಂಡನೂ ಸರಿಯಾಗಿ ನಮಗೆ ಇಲ್ಲಿ ಮಾತಾಡಿಸ್ತಾ ಇರಲ್ಲ. ಸೊ ಈ ರೀತಿ ಎಲ್ಲ ಮಾಡ್ಬಿಟ್ಟಿರ್ತಾರೆ. ನಮಗೆ ಏನ್ ಹೇಳ್ತೀರ ಹಂಗಾದ್ರೆ ಸೊಸೆಯಂದಿರಿಗೆ ಅಂತ ಕೇಳ್ತಾ ಇದ್ರು. ಸೊ ಒಂಥರ ಮನ್ಸಿಗೆ ನನಗೂ ಬೇಜಾರಾಯ್ತು. ಸೊ ಆ ತರದವ್ರಿಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅತ್ತೆದಿರ್ಗೆ. ಸಿ, ಈಗ ಎಷ್ಟೇ ಏಜ್ ಆಗಿರ್ಲಿ ಅತ್ತೆದಿರ್ಗೆ, ಓಕೆನಾ, ಸೊ ನಿಮ್ಗಳಿಗೂ ಕೂಡ ಈ ತವರು ಮನೆ ಅನ್ನೋ ಒಂದು ವ್ಯಾಮೋಹ ನಿಮ್ಗೆ 60 ವರ್ಷ ಅಲ್ಲ 80 ವರ್ಷ ಆದ್ರೂ ಕೂಡ ಯಾವ ಒಬ್ಬ ಅತ್ತೆ ಆಗಿರ್ಲಿ ತಾಯಿಗಾಗ್ಲಿ ಹೋಗೋದಿಲ್ಲ. ನಿಮ್ಗಳಿಗೂ ಕೂಡ ತವ್ರ ಮನೆ ಅನ್ನೋ ಒಂದು ಆಸೆ ತುಂಬಾನೇ ಇರುತ್ತೆ. ತವ್ರ ಮನೆ ಅಂದ್ರೇನೆ ಅದೇನೋ ಒಂಥರ ಎಮೋಷನಲ್ ಆಗಿ ನಾವು ಕನೆಕ್ಟ್ ಆಗ್ಬಿಡ್ತೀವಿ ಗಂಡನ ಮನೆಗೆ ಬಂದ್ಮೇಲೆ, ಹೌದಾ. ಹಾಗೆ ಸೊ ನಿಮ್ಗೆ 60 ವರ್ಷ 50 ವರ್ಷ ಅಥವಾ 80 ವರ್ಷ ಆಗಿರೋ ನಿಮ್ಗಳಿಗೇನೆ ಇಲ್ಲಿ ವ್ಯಾಮೋಹ ತವ್ರ ಮನೆದ್ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಇನ್ನು ನಿನ್ನೆ ಮೊನ್ನೆ ಬಂದಿರುವಂತ ಸೊಸೆಗೆ ತವ್ರ ಮನೆ ವ್ಯಾಮೋಹವನ್ನ ಕಳ್ಕೋಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ, ಹೌದಾ. ಸೊ ಅವಳಿಗೂ ಆಸೆ ಆಗ್ತಾ ಇರುತ್ತೆ, ಯಾಕೆಂದ್ರೆ ಹೊಸ ಪ್ರಪಂಚಕ್ಕೆ ಕಾಲಿಟ್ಟಿರ್ತಾಳಲ್ವ ಸೊಸೆ. ಸೊ ಗಂಡನ ಮನೆಯಲ್ಲಿ ಹೆಂಗೆ ಏನು ಕೆಲಸ ಏನು ಗೊತ್ತಾಗ್ತಾ ಇರಲ್ಲ. ಸೊ ಎಲ್ಲಾ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ಎಲ್ಲೋ ಒಂದ್ಸತಿ ನಮ್ಮ ಅಮ್ಮನ ಮನೆಗೆ ಹೋಗಿ ಬಂದ್ಬಿಡನಪ್ಪ, ನಾನು ಒಂಚೂರು ರೆಸ್ಟ್ ಆಗಿ ಇದ್ ಬಂದ್ಬಿಡ್ಬೇಕು. ಯಾಕಂದ್ರೆ ಹೆಣ್ಮಕ್ಳೇ ಹೆಂಗೆ, ಹೆಣ್ಮಕ್ಳನ್ನ ಅಪ್ಪ ಅಮ್ಮ ಹಂಗ್ ಬೆಳೆಸ್ಬಿಟ್ಟಿರ್ತಾರೆ, ಏನು ಕೆಲಸ ಮಾಡ್ಸಲ್ಲ, ಒಂದ್ ಕಾಫಿ ಕಾಸಲ್ಲ, ಗಂಡನ ಮನೇಲಿ ಇದ್ದಿದ್ದೆ ಅಲ್ವಾ ಕೆಲಸ ಮಾಡೋದು, ನನ್ ಮನೇಲಿ ರಾಣಿ ಹಂಗಿರ್ಲಿ ಅಂತ ಹೇಳ್ಬಿಟ್ಟು. ಅದೇ ಎಷ್ಟೋ ಹೆಣ್ಮಕ್ಳು ಹೇಳ್ತಾರೆ, ನಾನು ಕತ್ತೆ ತರ ದುಡಿತೀನಿ ನನ್ನ ಅತ್ತೆ ಮನೇಲಿ, ಸೊ ಎಷ್ಟೇ ಒಳ್ಳೇದ್ ಮಾಡಿ, ನಾನು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ಲಿ, ಇಷ್ಟಪಟ್ಟು ಕೆಲಸ ಮಾಡ್ಲಿ, ನಾನು ರಾಣಿ ಆಗಕ್ ಸಾಧ್ಯನೇ ಇಲ್ಲ. ನನ್ನ ತವ್ರ ಮನೆಯಲ್ಲಿ ನಾನು 1000 ತಪ್ಪು ಮಾಡಿರ್ಲಿ, ಆದ್ರೂ ಕೂಡ ನನ್ನನ್ನು ರಾಣಿ ತರ ನೋಡ್ಕೊತಾ ಇದ್ರು ಅನ್ಬಿಟ್ಟು. ಬಟ್ ನಮ್ಮನ್ನ ರಾಣಿ ತರಾನೇ ಅತ್ತೆ ಮನೆಯಲ್ಲಿ ಇಟ್ಕೋಬೇಕು ಅನ್ನೋ ಮಾತು ಸೊಸೆದರು ಬಯಸೋದು ಬೇಡ. ಯಾರು ರಾಣಿ ಆಗಕ್ ಆಗಲ್ಲ. ಸೊ ಸೊಸೆ ಅಂತ ಅಂದಾಗ ನಾವೆಲ್ಲ ಕೆಲ್ಸನೂ ಮಾಡ್ಕೊಂಡು ಹೋಗ್ಲೇಬೇಕಾಗತ್ತೆ. ಬಟ್ ಏನು ಅಂದ್ರೆ ಜಗಳ ಬರ್ದಂಗೆ ಸೊ ಆದಷ್ಟು ಹೊಂದ್ಕೊಂಡು ಹೋಗೋಕೆ ಪ್ರಯತ್ನ ಪಡಿ. ಅತ್ತೆ ಆದವರು ಅದನ್ನ ಅರ್ಥ ಮಾಡ್ಕೋಬೇಕು. ಹೌದು, ಸೊ ಮನೆಗೆ ಬಂದ್ ಸೊಸೆನ ಕತ್ತೆ ತರ ನೋಡ್ಬಾರ್ದು, ನಾವು ಮನೆ ಲಕ್ಷ್ಮಿ ತರ ನೋಡ್ಬೇಕು. ನಾವು ಮನೆ ಕೆಲಸ ಎಲ್ಲಾನು ಕೂಡ ಸಮವಾಗಿ ಮಾಡೋಣ. ಏಜ್ ಇರುತ್ತೆ ಅತ್ತೆ ಅಂದಿರಿಗೆ, ಈಗ ತುಂಬಾ ಏಜ್ ಆಗಿ ಹೋಗ್ಬಿಟ್ಟಿದೆ ಅಂದ್ರೆ ಬೇಡ, ಅವ್ರು ರೆಸ್ಟ್ ಮಾಡ್ಲಿ ಅಚ್ಚುಕೊಟ್ಟಾಗಿ, ಅಷ್ಟು ವರ್ಷ ಅವರು ಕಷ್ಟಪಟ್ಟಿರ್ತಾರೆ. ಇಲ್ಲ ನಮಗೆ ಸ್ವಲ್ಪ ಏಜ್ ಇದೆ ಅಪ್ಪ ಅನ್ನೋದಾದ್ರೆ, ತಗಳೆ ಬಟ್ಟೆ ಹೋಗಿ, ತಗಳೆ ಪಾತ್ರೆ ತೊಳಿ, ಈಗ ಟೈಮ್ ಕರೆಕ್ಟಾಗಿ ಮುದ್ದೆ ಮಾಡು, ಟೈಮ್ ಕರೆಕ್ಟಾಗಿ ಬಿಸಿ ಸಾರನೆ ಮಾಡು ಅಂತ ಹೇಳಿ ಆರ್ಡರ್ ಮಾಡೋದ್ಕಿಂತ, ಕೊಡು ನಾನೊಂಚೂರು ತರಕಾರಿ ಹೆಚ್ಕೊಡ್ತೀನಿ, ಕೊಡು ನಾನೊಂಚೂರು ಈರುಳ್ಳಿ ಹೆಚ್ಕೊಡ್ತೀನಿ, ಅದೇನ್ ಮಾಡವ ನಿನ್ಗೆ ಏನ್ ಇಷ್ಟ ಬರುತ್ತೋ ಮಾಡ, ನಾವು ಅದನ್ನೇ ತಿಂತೀವಿ, ನೋಡ ನಿನ್ ಕೈ ರುಚಿ ಹೆಂಗಿರುತ್ತೆ. ಅವಳೊಂಚೂರು ಉಪ್ಪು ಜಾಸ್ತಿ ಹಾಕಿದಾರ ಸೊಸೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ, ಸಂಸಾರ ಚೆನ್ನಾಗಿರುತ್ತೆ, ಸಂಸಾರ ಒಡೆದೋಗೋದಿಲ್ಲ. ಅದನ್ನೇ ಇಷ್ಟು ಉದ್ದಕ್ಕೆ ಡ್ರ್ಯಾಗ್ ಮಾಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದೇ ರೀತಿ ಬೇರೆ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ಮಾತಾಡುವ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.